ಹಾಯ್ ಎಲ್ರಿಗೂ ನಮಸ್ತೆ. ಮತ್ತೊಂದು ಮಿನಿ ವ್ಲಾಗು. ಮಂಗಳವಾರ ಅಂದ ತಕ್ಷಣ ಏನೋ ಒಂಥರ ಸಮಾಧಾನ, ಖುಷಿ. ಆ ಪೂಜೆ ಮಾಡಿರೋದನ್ನೆಲ್ಲ ನೋಡಿದಾಗ ಎಷ್ಟೊಂದು ಸಮಾಧಾನ ಅನಿಸುತ್ತೆ. ನಂಗೆ ಭಾಳ ವಿಶೇಷ ಮಂಗಳವಾರ. ಬೆಳಗ್ಗೆ ಬೇಗ ಎದ್ದು ಪೂಜೆನೆಲ್ಲ ಮುಗಿಸ್ಕೊಂಡಿದ್ದೀನಿ. ಇನ್ನು ಇವತ್ತು ಕೊನೆ ಎಕ್ಸಾಮ್ ಮ್ಯಾಥ್ಸ್ ಇಬ್ಬರದು ಮುಗ್ದೋಗುತ್ತೆ. ಅವ್ರ್ಕಿಂತ ಜಾಸ್ತಿ ನನಗೆ ರಿಲೀಫ್ ಅಂತಲೇ ಹೇಳ್ಬೋದು. ಈ ವಾರದಿಂದನೂ ಯಾವಾಗ ಮುಗಿಯುತ್ತೋ ಅಂತ ನನಗೆ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ಇನ್ನು ಬೆಳಗ್ಗೆ ಟಿಫನ್‌ಗೆ ಅವಲಕ್ಕಿ ಮಾಡ್ಕೊಳ್ತಿದ್ದೀನಿ. ಅವರ ಸ್ನ್ಯಾಕ್ಸಿಗೆ ದಾಳಿಂಬೆ ಹಣ್ಣನ್ನು ಕೊಡೋಣ ಅಂತ ಹೇಳಿ. ಹಸ್ಬೆಂಡ್‌ದು ಬೆಳಗ್ಗೆ ಕೆಲಸ ಇದೆ. ಅವರು ಹೊರಡ್ತಿದ್ದಾರೆ, ಟಿಫನ್ ಮಾಡಲ್ಲ ಅಂತ ಹೇಳ್ತಿದ್ರು. ಸೊ ಮಕ್ಕಳಿಗೆ ನನಗೆ ಆಗಿರೋದ್ರಿಂದ ಇವತ್ತು ಅವಲಕ್ಕಿ ಮಾಡ್ಕೊಳ್ತಿದ್ದೀನಿ. ಇವಾಗ ಸ್ವಲ್ಪ ರೊಟೀನೆಲ್ಲ ಚೇಂಜ್ ಆಗಿ ಹೋಗ್ಬಿಡುತ್ತೆ. ಮಕ್ಕಳು ಮಧ್ಯಾಹ್ನಕ್ಕೆಲ್ಲ ಬಂದುಬಿಡ್ತಾರೆ, ಮನೆಗೆ ಅನ್ನೋದಿರುತ್ತೆ. ಮಧ್ಯಾಹ್ನ ಟೈಮಿಂಗ್ ಮಾಡ್ಕೊಳ್ಳೋಣ ಅನ್ನೋದಿರುತ್ತೆ. ಬೇಗ ಯಾವುದಾಗುತ್ತೆ ಅದನ್ನು ಮಾಡಿ ತಿನ್ನಿಸಿ ಕಳಿಸ್ಬಿಡ್ತೀನಿ. ಸ್ನ್ಯಾಕ್ಸ್ ಬ್ರೇಕ್ ಕೂಡ ಕೊಡ್ತಿಲ್ಲ ಮಕ್ಕಳಿಗೆ. ಸೊ ಹಾಗಾಗಿ ಇಲ್ಲೇನೆ ಚೆನ್ನಾಗಿ ತಿನ್ನಿಸಿ ಕಳಿಸ್ತೀನಿ. ಅವಲಕ್ಕಿಗೆ ಸ್ವಲ್ಪ ಹುರಿದಿರೋವಂಥ ಶೇಂಗಾ ಹಾಗೆ ದಾಳಿಂಬೆ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಇನ್ನು ಹಣ್ಣು ಮೆಣಸಿನ್ಕಾಯಿನ ತೊಗೊಂಡು ಬಂದಿದ್ದೆ. ಚಟ್ನಿನಾದರೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಿದ್ದೀನಿ. ಫೈನಲ್ ಆಗಿ ಎಲ್ಲರೂ ಹೊರಟರು, ಮಿಕ್ಕಿರೋ ಕೆಲಸಗಳನ್ನು ಮಾಡ್ಕೊಳ್ಳೋದೆ. ಪ್ಲೀಸ್